ಯಜಮಾನ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ? 1.30. ಹೋರಿಗಳಲ್ವಾ? ಹೋರಿ. ಹೋರಿ ಕರಾನ? ಯಾಕೋ ಸಂತೆ ಸ್ವಲ್ಪ ಸುಮಾರಿದೆ ಅಲ್ವ ಇವತ್ತು ಅಲ್ವಾ? ಏನು ಶ್ರಾವಣ ಅಂತನಾ ಹೆಂಗೆ ಅಂತ? ಹಾಂ ಬಿತ್ತನೆ ಬೇರೆ ಅದಲ್ಲಿ ಬೇರೆ ಇದ್ದಾರೆ ಅಲ್ವಾ? ಏನು ಬೆಲೆ ಕಟ್ಟೋರು ಸ್ವಾಮಿ? ಇನ್ನ ಬೆಲೆ ಆಗಿಲ್ವಾ? 1.30 ವ್ಯಾಪಾರ ಹೇಳ್ತಾರೆ. 1.30. ಎಲ್ಲ ಹೋರಿಗಳಲ್ವಾ? ಚೆನ್ನಾಗಿದೆ ಮರಿ. ಹೆಂಗು ನಾಳೆ KG ಟೆಂಪಲ್ ಇದ್ದೇ ಇದೆ ಅಲ್ವಾ? 2 ಸಂತೆ ನೋಡ್ಬೋದು. ಏನ್ ಮಾಡ್ತೀರಾ ಸರ್? 2 ಸಂತೆ ನೋಡ್ಬೋದಲ್ವಾ? ಈಗ ದೂರದಿಂದ ಬಂದಿರ್ತಾರೆ. ಇದು ಹೊರಿನಾ? ಇದು ಒಂದತ್ತಾ? ಇದು 1 ಹೊತ್ತಾ? ಹೊರಿನ. ಮಾಡಿದ್ದಾರೆ ಗೊತ್ತಾಗುತ್ತೆ ಹೆಗಲು. ಹೌದಾ? ಇಲ್ಲ ಸರ್, ಏನು ಬೆಲೆ ಕಟ್ಟಿದ್ದೀರಾ? ಈಗ ಹೇಳಿ. ಇಲ್ಲ ಹೇಳಿ, ಇಲ್ಲಿ ನಾನು ಹೇಳಿ. ಎಷ್ಟು ಬೆಲೆ? ಬೆಲೆ ಹೇಳಿ, ಏನಾಗಲ್ಲ ಹೇಳು. ಯಜಮಾನ ನಿಮ್ಮವ? ಅಲ್ವಾ? ಅದು ಸಂತೆಗೆ ಬರಬೇಕು, ಸಂತೆ ಜನ ಜೊತೆ ಮಾತಾಡ್ಬೇಕಲ್ವಾ? ಮನೇಲಿ ಕೂರಕ್ಕಾಗಲ್ವಲ್ಲ ಅಲ್ವಾ? ಅಭ್ಯಾಸ ಆಗ್ಬಿಟ್ರೆ ಮನೇಲಿ ಕೂರಕ್ಕಾಗಲ್ಲ ಅಲ್ವಾ? ಲಾಭ ನಷ್ಟ ಅದು ಸೆಕೆಂಡರಿ ಅಲ್ವಾ? ಲಾಭ ನಷ್ಟ ಅಣ್ಣ ತಮ್ಮ ಇದ್ದಂಗೆ, ಸುಖ ದುಃಖ ಹಂಗೆ ಅಲ್ವಾ? ಯಾಕಂದ್ರೆ ಎಲ್ಲ ಸಂತೆಲೂ ಲಾಭ ಮಾಡೋಕ್ಕಾಗಲ್ಲ, ಎಲ್ಲ ಸಂದರ್ಭದಲ್ಲೂ ನಷ್ಟ ಮಾಡೋಕ್ಕಾಗಲ್ಲ ಅಲ್ವಾ? ಸರಿ ಸಮನಾಗಿ ನೋಡ್ಬೇಕಷ್ಟೆ.
ಸರ್ ಏನು ಬೆಲೆ ಕಟ್ಟಿದ್ದೀರಾ ಸರ್? ಸರ್ ಇದು ನಮ್ಮ ಸ್ನೇಹಿತರ ದಯೆಗೆ 25,000 ರೂಪಾಯಿ ಆಯ್ತು ಸರ್. 25,000 ತೊಗೊಂಡ್ರಾ? ಹಾಂ ತಗೊಂಡು. ಹೌದಾ? ಏನು ಓರಿಕರನ ಹೇಗೆ? ಓರಿಕರ ಸರ್. ಓರಿಕರ. ಇನ್ನು ಅಲ್ಲಿ ಬಂದಿಲ್ಲ ಅಂದ್ಕೊಂಡು ಏನು ಒಂದು ವರ್ಷದ ಕರ ಅಂದ್ಕೊಂಡು ಅಷ್ಟೇ, ಒಂದು ವಿಡಿಯೋ ಮಾಡೋದು. ಇನ್ನಾದ್ಮೇಲೆ 2.5 ವರ್ಷದ ಮೇಲೆ ಆಗುತ್ತಲ್ವ? 2 ವರ್ಷದ ಮೇಲೆ ಸರ್. ಅಲ್ಲಿ ಬೀಳೋದೇನಾದ್ರೆ 2 ವರ್ಷದ ಮೇಲೆ. ಹೌದಾ? ಯಾಕೆ ಸಂತೆ ಸ್ವಲ್ಪ ಸುಮಾರಿದೆ ಇವತ್ತು. ಯಾಕೆ ಕಡಿಮೆ ಇವತ್ತು ಅಲ್ವಾ? ಸ್ವಲ್ಪ ಮಳೆ, ಆಮೇಲೆ ಈಗ ಹತ್ತಿಂದ ಹೊರಗಡೆಯಿಂದ ದನ ಬಂದಿಲ್ಲ ಅಲ್ವಲ್ಲ? ಇಲ್ಲಾಂದ್ರೆ ಇನ್ನೂ ಜನ ಅಲ್ವಾ? ಯಾವತ್ತು ಸಂತೆ ಇದು ತುಂಬಾ ಕಳೆಯಾಗಿರೋದು ಯಾವತ್ತು ಅಲ್ವಾ? ಇಲ್ಲಿಂದ 100 ಕಿಲೋಮೀಟರ್ ನಮ್ಮೂರು. ಹೌದಾ? ಅಲ್ಲಿಂದ ಬಂದಿದ್ದೀವಿ. ಆಚೆ ನಮ್ಮೂರು. ಹೌದಲ್ವಾ? ತಾವು ಸರ್? ನಮ್ಮ ತುಮಕೂರು. ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಇರ್ಲಿ ಸರ್. ಇಂಡಿಯನ್ ಹಳ್ಳಿಕಾರ್ ಅಂತ. ಇಂಡಿಯನ್ ಹಳ್ಳಿಕಾರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಕುಮಾರ್ ಅಂತ. ಹೌದಲ್ವಾ? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಇಂಡಿಯನ್ ಹಳ್ಳಿಕಾರಿಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಜೋಳಗಟ್ಟೆಗೆ ಬಂದಿದ್ದೀನಿ. ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ. ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಜೋಳಗಟ್ಟೆ ದನಗಳ ಸಂತೆ. ಇಲ್ಲಿ ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ. ಈಗಾಗಲೇ ಸಂತೆ ಸೇರಿದೆ. ಸಂತೆ ಸುಮಾರಾಗಿದೆ. ಯಾಕೆಂದರೆ ರೈತರು ಬೇಸಾಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಆದರೂ ಸಂತೆಗೆ ಬರಬೇಕು. ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ದ ಹಾಗೆ. ಸಂತೆ ಅನ್ನೋದೇ ಒಂದು ಆರೋಗ್ಯವನ್ನು ವೃದ್ಧಿ ಮಾಡುವ ಒಂದು ರಹದಾರಿ. ಹಾಗಾಗಿ ಸಂತೆಗೆ ಬರ್ತಾರೆ. ಅದು ವ್ಯಾಪಾರ ಆಗಲಿ ಆಗದಲ್ಲೇ ಇರಲಿ, ಲಾಭ ಆಗಲಿ ನಷ್ಟ ಆಗಲಿ, ಸಂತೆಗೆ ಬರ್ತಾರೆ. ಸಂತೆಯ ಜನರ ಜೊತೆ ಮಾತಾಡ್ತಾರೆ. ಸಂತೆಯ ಅರ್ಥವೇ ಹಾಗೆ. ಸಂತೆ ಒಂದು ರೀತಿಯ ಬಹುರೂಪಿ ಇದ್ದಂಗೆ. ಸಂತೆ ಅನೇಕರಿಗೆ ಬಾಳು ಕೊಟ್ಟಿದೆ. ಸಂತೆ ಕೆಲವರ ಜೀವನ ವಿಧಾನ. ಸಂತೆ ಅನೇಕ ಪಾಠಗಳನ್ನು ಮಾಡುತ್ತೆ. ಸಂತೆ ಅನೇಕ ಜ್ಞಾನಗಳನ್ನು ಕೂಡ ನಮಗೆ ಅನಾವರಣ ಮಾಡುತ್ತೆ. ಈ ಜ್ಞಾನವನ್ನು ಪಡಿಬೇಕು ಅಂದರೆ ಸಂತೆಯ ಭಾಗ ಆಗಬೇಕು. ಸಂತೆಯ ಭಾಗ ಅಂದರೆ ಸಂತೆಯ ಜನರ ಜೊತೆ ಅನುಸಂಧಾನ ಮಾಡಬೇಕು. ಬನ್ನಿ ಸಂತೆ ಒಳಗೆ ಹೋಗೋಣ. ಇದೆ ಆಯ್ತು. ಏನು ಬೆಲೆ ಕಟ್ಟಿದ್ದೀರಾ? 51. 51. ಏನು ಓರಿಕರನ ಹಸನ ಬಿತ್ತನೆವರಿ ಒಂದೇ ಬಿತ್ತನೆವರಿ ಕಣ. ಒಂದೇ ಎತ್ತದು. ಒಂದು ಕಟ್ ಮಾಡಿಲ್ವಾ ನರನ? ಯಾವ ಯಜಮಾನ್ರೆ? ಸೋದವರು. ಮಳೆ ಆಯ್ತಾ? ಓ ಫುಲ್ಲು. ಹೌದಾ? ರಾಗಿ ಹಾಕ್ಬೋದಾ ಈ ಮಳೆಗೆ? ಓ ಹಾಗೆ ನಮ್ಮ ಮೇಲೆ ಬೆಳೆದ್ ನಿಂತವೆ. ಹೌದಾ? ಈ ರಾಗಿ ಒಟ್ಲಾಗ್ತಿರೋ ಚಲ್ತಿರೋ? ಹೆಂಗೆ ಸ್ವಲ್ಪ ಸಂತೆ ಸ್ವಲ್ಪ ಸುಮಾರಾಗಿದೆ ಅಲ್ವಾ? ಸಂತೆ ಸುಮಾರಲ್ವ ಈ ವಾರ? ಯಾವ ಸಂತೆಗೆ ಹೋಗ್ತೀರಾ ನೀವು? ಯಾವ ಸಂತೆಗಲ್ಲ, ನಾವು ರೈತರು. ಹೌದಾ? ಎಲ್ಲ ಯಾವ ಸಂತೆಗೆ ಹೋಗಲ್ವಾ? ಮರಕ್ಕೆ ಬಂದಿರೋದು. ಕೆಜಿ ಟೆಂಪಲ್ಗೆ ಹೋಗಲ್ವಾ? ಹೌದಾ? ಇದೊಂದು ಸಂತೆಗೆ ಮಾತ್ರ. ಯಾಕೋ ಸಂತೆ ಸ್ವಲ್ಪ ಸುಮಾರಲ್ವ ಇವತ್ತು? ಕಡಿಮೆ ಅಲ್ವಾ? ಮಳೆ ಬಂತಲ್ವಾ? ಎಲ್ಲರೂ ಪಾಪ ವ್ಯವಸಾಯ ಕೆಲಸದಲ್ಲಿ ಅಲ್ವಾ? ಇರಲಿ, ಹೆಂಗ ಸಂತೆಗೆ ಬರ್ತಿರಲ್ವ? ಸಂತೆಗೆ ಬಂದು ಜನಗಳ ಜೊತೆ ಮಾತಾಡಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ. ಹೌದು, ಮನೇಲಿ ಕೂರಕ್ಕಾಗಲ್ವಲ್ಲ ಈಗ. ಮನೇಲಿ ಕೂರಕ್ಕಾಗಲ್ಲ. ಸಂತೆ ಜನರು ಬರಬೇಕು. ಲಾಭ ನಷ್ಟ ಸೆಕೆಂಡರಿ. ಅದು ಇರ್ಲಿ ಲಾಭ ನಷ್ಟ ಸೆಕೆಂಡರಿ ಅಲ್ವಾ? ಲಾಭ ನಷ್ಟ ಅಣ್ಣ ತಮ್ಮ ಇದ್ದಂಗೆ. ಇಲ್ಲಿ ಯಜಮಾನ್ರೆ ಯಾವೂರು? ನಮ್ದು ಕಡವ ಬುದ್ಧಿ. ಕಡವ, ತುರುವೇಕೆರೆ ತಾಲೂಕು. ಗುಬ್ಬಿ ತಾಲೂಕು. ಮಳೆ ಆಯ್ತಾ ಊರ್ ಕಡೆ? ಆಗ್ಯದ ಬುದ್ಧಿ. ಏನು ಈ ಮಳೆಗೆ ರಾಗಿ ಹಾಕ್ಬೋದಾ? ಏನು ಚಲ್ತೀರಾ ಹೊಟ್ಲಾಗ್ತೀರಾ? ಎರಡು ಸಮ ಅಲ್ವಾ? ಕೆಲವರು ಕೂರಿಗೆಲ್ಲ ಹಾಕ್ತಾರೆ ಅಲ್ವಲ್ವಾ? ಹೆಂಗೋ ಪರವಾಗಿಲ್ಲ. ಈ ಸಲ ರಾಗಿ ಆಗ್ಬೋದಲ್ವಾ? ಮಳೆ ಆದ್ರೆ, ಮುಂದಿನ ಮಳೆ ಆದ್ರೆ ಅಲ್ವಾ ರಾಗಿ ಆಗ್ತಲ್ವಾ? ಏನು ತಗೊಳಕ್ ಬಂದಿದ್ದೀರಾ? ನಾನು ಕೆಲಸಕ್ಕೆ ಬಂದಿದ್ದೀನಿ ಕೊಂಬು ರಿಪೇರಿ ಮಾಡ್ತೀರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 33 ವರ್ಷದಿಂದ ಮಾಡ್ತಾರೆ. ಆ ಕಡೆ ಗಣಸಿ ಕಡೆ ಎಲ್ಲ ಬರ್ತೀರಾ? ಇಲ್ಲಲ್ವಾ? ಕೆಜಿ ಟೆಂಪರಿಗೆ ಬರ್ತೀರಾ? ನಾಳೆ ಬರ್ತೀರಾ ಅಲ್ಲಿಗೆ? ಸರಿ ಸರ್, ಬನ್ನಿ.
ಏನು ಸಂತೆ ಸ್ವಲ್ಪ ಸುಮಾರು ಇದೆ ಅಲ್ವಾ? ಈ ವಾರ ಇಲ್ಲ ವ್ಯಾಪಾರ, ಡಲ್ ಅಲ್ವಾ? ಡಲ್ಲು ಪೂರ್ತಿ ವಾರ. ಹೆಂಗ್ ನಾಳೆ KG ಟೆಂಪಲ್ ಇದ್ದೇ ಇದೆಯಲ್ಲ ನಾಳೆಗಿದೆ ಅಲ್ಲ? ನಾಳೆ ಬರ್ತೀರಾ? ನೀವು ಬರ್ತೀರಾ? ನಾಳೆ ನಾವು ಬರ್ತೀವಿ. ಬನ್ನಿ ನಾವು ಬರ್ತೀವಿ. ಯಜಮಾನ್ರ ಏನು ಬೆಲೆ ಕಟ್ಟಿದ್ದೀರಾ? 95 ಹೇಳ್ತೀವಿ. 95 ಹೋರಿಗಳ?